ಕೆಪಿಎಸ್ಸಿ ಈ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡುತ್ತದೆ. ಈ ಎಕ್ಸಾಮ್ ಪಾಸ್ ಆದ ಮೇಲೆ ನಿಮಗೆ ಇರೋ ಆಪ್ಷನ್ಸ್ ಅಂದ್ರೆ ಡೆಪ್ಯೂಟಿ ತಹಶೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್ ಮತ್ತು ತಾಲೂಕಾ ಲೆವೆಲ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳು ಆಗಬೇಕೆಂದರೆ ಈ ಎಕ್ಸಾಮ್ ಅನ್ನು ನೀವು ಪಾಸ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಕೆಎಎಸ್ ಬರೆಯಲು ಏನು ಕ್ವಾಲಿಫಿಕೇಶನ್ ಇರಬೇಕು? ಯಾವುದೇ ಒಂದು ಡಿಗ್ರಿ ಆದರೆ ಅದು ಒಂದು ನಿಮ್ಮ ಕ್ವಾಲಿಫಿಕೇಶನ್ ಆಗುತ್ತದೆ ಕೆಎಎಸ್ ಎಕ್ಸಾಮ್. ಮತ್ತು ಕೆಎಎಸ್ ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತದೆ? ಇಲ್ಲಿ ನಿಮಗೆ 3 ಪಾರ್ಟ್ಸ್ ಇರ್ತದೆ: ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ. ಇದು ಮೂರೂ ತುಂಬಾನೇ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಕೂಡ ಇಂಪಾರ್ಟೆಂಟ್, ಮೇನ್ಸ್ ಕೂಡ ಇಂಪಾರ್ಟೆಂಟ್ ಮತ್ತು ಇಂಟರ್ವ್ಯೂ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಈ ಮೂರರಲ್ಲಿ ನೀವು ಪಾಸ್ ಆಗಬೇಕಾಗುತ್ತದೆ. ಪ್ರಿಲಿಮ್ಸ್ ಅಲ್ಲಿ 2 ಪೇಪರ್ಸ್ ಇರುತ್ತದೆ ಮತ್ತು ಮೇನ್ಸ್ ಅಲ್ಲಿ 2 ಸೆಕ್ಷನ್ಸ್ ಇರುತ್ತದೆ: ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂದ್ರೆ ಇಂಗ್ಲಿಷ್, ಕನ್ನಡ ಮತ್ತು ಕಂಪಲ್ಸರಿ ಪೇಪರ್ಸ್. ಇದರಲ್ಲಿ ನಿಮಗೆ ಎಸ್ಎ ಇರ್ತದೆ ಮತ್ತು ಜನರಲ್ ಸ್ಟಡೀಸ್ ಅಲ್ಲಿ 1, 2, 3, 4 ಈ ತರ ನಿಮಗೆ ಪೇಪರ್ಸ್ ಇರುತ್ತದೆ. ಟೋಟಲ್ ಆಗಿ 1250 ಮಾರ್ಕ್ಸ್ ಗೆ ಈ ಎಕ್ಸಾಮ್ ಇರುತ್ತದೆ. ಸೊ ಇದೆಲ್ಲ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಅದಾದ ಮೇಲೆ ನೆಕ್ಸ್ಟ್ ಇಂಟರ್ವ್ಯೂ ಕೂಡ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಡ್ಸ್, ಮೊದಲನೇದಾಗಿ ಬಿಗಿನರ್ಸ್ ಮಾಡುವ ಮಿಸ್ಟೇಕ್ ಅನ್ನು ನೀವು ಅವಾಯ್ಡ್ ಮಾಡಬೇಕು. ಬಿಗಿನರ್ಸ್ ಏನು ಮಾಡುತ್ತಾರೆ? ರ್ಯಾಂಡಮ್ ಯೂಟ್ಯೂಬ್ ವಿಡಿಯೋಗಳನ್ನು ನೋಡುತ್ತಾರೆ, ರ್ಯಾಂಡಮ್ ಬುಕ್ಸ್ ಓದುತ್ತಾರೆ ಮತ್ತು ಅವರ ಹತ್ತಿರ ಒಂದು ಕರೆಕ್ಟ್ ಟೈಮ್ ಟೇಬಲ್ ಇರುವುದಿಲ್ಲ. ಫ್ರೆಂಡ್ಸ್, ಆದರೆ ಒಂದು ಪರ್ಫೆಕ್ಟ್ ಟೈಮ್ ಟೇಬಲ್ ಕೆಎಸ್ ಪಾಸ್ ಆಗಲು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕೆಎಸ್ ಅಲ್ಲಿ ಯಾವ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್? ಜನರಲ್ ಸ್ಟಡೀಸ್ ಮತ್ತು ಕರೆಂಟ್ ಅಫೇರ್ಸ್. ಜನರಲ್ ಸ್ಟಡೀಸ್ ಅಂದ್ರೆ ನಿಮ್ಮ ಎಲ್ಲಾ ಸಬ್ಜೆಕ್ಟ್ಸ್: ಹಿಸ್ಟರಿ, ಪೊಲಿಟಿಕ್ಸ್, ಜಿಯೋಗ್ರಫಿ, ಸ್ಪೆಷಲ್ ಆಗಿ ಕರ್ನಾಟಕ ಹಿಸ್ಟರಿ, ಇದೆಲ್ಲವೂ ತುಂಬಾನೇ ಇಂಪಾರ್ಟೆಂಟ್. ಮತ್ತು ಕರೆಂಟ್ ಅಫೇರ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ನೀವು ಈ ಎಲ್ಲಾ ಬೇಸಿಕ್ಸ್ ಅನ್ನು ನೀವು ಕರೆಕ್ಟ್ ಆಗಿ ಬೇಡ್ ಮಾಡಿಕೊಳ್ಳಬೇಕಾಗುತ್ತದೆ. ಜಿಯೋಗ್ರಫಿ, ಪೊಲಿಟಿಕ್ಸ್, ಇಂಡಿಯನ್ ಹಿಸ್ಟರಿ, ಕರ್ನಾಟಕ ಹಿಸ್ಟರಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಎಥಿಕ್ಸ್, ಇದು ಎಲ್ಲವನ್ನು ನೀವು ಪ್ರಾಪರ್ ಆಗಿ ಸ್ಟಡಿ ಮಾಡಬೇಕಾಗುತ್ತದೆ. ಫ್ರೆಂಡ್ಸ್, ನಾನು ಇವಾಗ ಬಿಗಿನರ್ಸ್ ಗೆ ಒಂದು ಪ್ರಾಪರ್ ಸ್ಟಡಿ ಪ್ಲಾನ್ ಅನ್ನು ಕೊಡುತ್ತೇನೆ. ನೀವು ಏನು ಮಾಡಬಹುದು? ನೀವು ಫಸ್ಟ್ ಟೈಮ್ ಟೇಬಲ್ ಅನ್ನು ಹಾಕಿಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಕರೆಂಟ್ ಅಫೇರ್ಸ್ ಅಂದ್ರೆ ನ್ಯೂಸ್ ಪೇಪರ್ ಅನ್ನು ಓದಿ. ನೀವು ಆನ್ಲೈನ್ ಓದಬಹುದು, ಇಲ್ಲಾಂದ್ರೆ ಆಫ್ಲೈನ್ ನಿಮ್ಮ ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲಿ ಕೂಡ ಓದಬಹುದು, ಮೊಬೈಲ್ ನೋಟ್ಬುಕ್ ಅಲ್ಲಿ, ಇಲ್ಲಾಂದ್ರೆ ಆಫ್ಲೈನ್ ಕೂಡ ನೀವು ನ್ಯೂಸ್ ಪೇಪರ್ ಅನ್ನು ಓದಬಹುದು. ಕರೆಂಟ್ ಅಫೇರ್ಸ್ ಅದು ತುಂಬಾನೇ ಇಂಪಾರ್ಟೆಂಟ್. ಮತ್ತು ಆಫ್ಟರ್ನೂನ್ ನೀವು ಏನು ಮಾಡಬಹುದು? ಒಂದು ಕೋರ್ ಸಬ್ಜೆಕ್ಟ್ ಅನ್ನು ನೀವು ಕರೆಕ್ಟ್ ಆಗಿ ಓದಿಕೊಳ್ಳಿ. ಯಾವುದೇ ಒಂದು ಕೋರ್ ಸಬ್ಜೆಕ್ಟ್ಸ್ ಅನ್ನು ತೆಗೆದುಕೊಳ್ಳಿ. ಹಿಸ್ಟರಿ, ಪೊಲಿಟಿಕ್ಸ್, ಎಕನಾಮಿಕ್ಸ್, ಯಾವುದೇ ಒಂದು ಕೋರ್ ಸಬ್ಜೆಕ್ಟ್ಸ್ ತೆಗೆದುಕೊಳ್ಳಿ, ಅದನ್ನು ನೀಟಾಗಿ ಓದಿಕೊಳ್ಳಿ. ಮತ್ತು ಈವ್ನಿಂಗ್ ರಿವಿಷನ್. ಸೊ ಟೋಟಲ್ ಆಗಿ ಈ ತರ 5 ರಿಂದ 6 ಗಂಟೆ ನೀವು ಅಲೋಕೇಟ್ ಮಾಡಿಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮಗೆ 6 ಗಂಟೆ ಓದುವ ಟಾರ್ಗೆಟ್ ಇದ್ದರೆ ಬೆಳಿಗ್ಗೆ 1 ಗಂಟೆ ಏನಿದೆ ನ್ಯೂಸ್ ಪೇಪರ್ಗೆ, ಕರೆಂಟ್ ಅಫೇರ್ಸ್ಗೆ ಕೊಡಿ. ನ್ಯೂಸ್ ಪೇಪರ್ ಒಂದೇ ಒಂದು ನ್ಯೂಸ್ ಪೇಪರ್ ಅಲ್ಲ, ಎಲ್ಲಾ ನ್ಯೂಸ್ ಪೇಪರ್ ಅನ್ನು ಓದಿಕೊಳ್ಳಬೇಕಾಗುತ್ತದೆ. ನೀವು ಕರೆಂಟ್ ಅಫೇರ್ಸ್ ಅನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಅದು ಆದ್ಮೇಲೆ 4 ಗಂಟೆ ಏನಿದೆ ಒಂದು ಕೋರ್ ಸಬ್ಜೆಕ್ಟ್. ಬೆಳಿಗ್ಗೆ 2 ಗಂಟೆ ಓದಿ, ಅದು ಆದ್ಮೇಲೆ ರೆಸ್ಟ್ ಓದಿ, ಮತ್ತೆ ಆಫ್ಟರ್ನೂನ್ ಕೂಡ 2 ಗಂಟೆ. ಟೋಟಲ್ 4 ಅವರ್ಸ್ ಏನಿದೆ ಒಂದು ಕೋರ್ ಸಬ್ಜೆಕ್ಟ್ ಮೇಲೆ ಟೈಮ್ ಕೊಡಿ. ಅದಾದ್ಮೇಲೆ ಲಾಸ್ಟ್ 1 ಗಂಟೆ ಈವ್ನಿಂಗ್ ಏನಿದೆ ಅದು ನಿಮ್ಮ ರಿವಿಷನ್ ಆಗಿರಬೇಕು. ಯಾಕಂದ್ರೆ ನೀವು ಯಾವುದೇ ಒಂದು ಸಬ್ಜೆಕ್ಟ್ ತೆಗೆದುಕೊಳ್ಳಿ, ಒಂದು ಸಲ ಓದಿದರೆ ಸಾಕಾಗಲ್ಲ. ಆದ್ದರಿಂದ ನೀವು ರಿವಿಷನ್ ಮಾಡಬೇಕಾಗುತ್ತದೆ. ಅವಾಗ ಅದು ಕರೆಕ್ಟ್ ನೆನಪಿನಲ್ಲಿ ಇರುತ್ತದೆ. ಸೊ ಈ ತರ ಒಂದು ಟೈಮ್ ಟೇಬಲ್ ಅನ್ನು ನೀವು ಪ್ರಿಪೇರ್ ಮಾಡಿಕೊಳ್ಳಿ. ನೀವು ಅವಾಯ್ಡ್ ಮಾಡಬೇಕಾದಂತ ಬಿಗ್ಗೆಸ್ಟ್ ಮಿಸ್ಟೇಕ್ ಎಂದರೆ ಮೊಬೈಲ್ ಅಡಿಕ್ಷನ್. ಮೊಬೈಲ್ ಅಡಿಕ್ಷನ್ ಅನ್ನು ನೀವು ಬಿಡಬೇಕಾಗುತ್ತದೆ. ನಿಮಗೇನಾದರೂ ಕೆಎಸ್ ಟಾರ್ಗೆಟ್ ಇದ್ದರೆ ಮೊಬೈಲ್ ಅಡಿಕ್ಷನ್ ಅನ್ನು ನೀವು ಬಿಡಬೇಕು. ನಿಮ್ಮ ಸ್ಟಡಿ ಟೈಮ್ ಆ 6 ಅವರ್ಸ್ ಏನಿದೆ ಅದರಲ್ಲಿ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಇರಬೇಕು. ನೋಟಿಫಿಕೇಶನ್ಸ್ ಕಂಪ್ಲೀಟ್ಲಿ ಆಫ್ ಇರಬೇಕು. ನಿಮ್ಮ ಕಾನ್ಸಂಟ್ರೇಷನ್ ಕೇವಲ ಕೆಎಸ್ ಆಫೀಸರ್ ಆಗುವ ಕಡೆಗೆ ಇರಬೇಕು, ಮೊಬೈಲ್ ಕಡೆಗೆ ಅಲ್ಲ. ಮತ್ತು ಫ್ರೆಂಡ್ಸ್, ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಸೆಟಲ್ ಆಗಿರುತ್ತಾರೆ, ಎಲ್ಲರೂ ಬೇರೆ ದೇಶಕ್ಕೆ ಹೋಗುತ್ತಿರುತ್ತಾರೆ ಮತ್ತು ಎಲ್ಲರಿಗೆ ಚೆನ್ನಾಗಿ ಸ್ಯಾಲರಿ ಬರುತ್ತಿರುತ್ತದೆ. ಆದರೆ ಅದನ್ನು ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಒಂದು ಸಲ ನೀವು ಕೆಎಸ್ ಆಫೀಸರ್ ಆದರೆ ನಿಮ್ಮ ಫ್ಯಾಮಿಲಿಯ ಪೊಸಿಷನ್ ಚೇಂಜ್ ಆಗುತ್ತದೆ. ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಸೆಟಲ್ ಆಗುತ್ತದೆ. ಆದ್ದರಿಂದ ಕೆಎಸ್ ಪ್ರಿಪರೇಷನ್ ಅನ್ನು ನೀವು ಮಾಡಿ. ಫ್ರೆಂಡ್ಸ್, ಇದೇ ತರ ಗವರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗುತ್ತಿದ್ದೀರಾ ಎಂದು ಕಮೆಂಟ್ ಮಾಡಿ. ನಾನು ಆ ವಿಡಿಯೋವನ್ನು ಮಾಡುತ್ತೇನೆ.